ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಜಸ್ಟ್ ನಿಮ್ಮ ಮೊಬೈಲ್ ಫೋನಿಂದ ಇನ್ಕಮ್ನ ಜನ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಯಾವುದೇ ರೀತಿಯ ಶಾಪ್ ಓಪನ್ ಮಾಡೋ ಹಾಗಿಲ್ಲ, ನಿಮ್ಮದೇ ಆದಂತಹ ಪ್ರಾಡಕ್ಟ್ನ ಕ್ರಿಯೇಟ್ ಮಾಡೋ ಹಾಗಿಲ್ಲ. ಬರೀ ನಿಮ್ಮ ಮೊಬೈಲ್ ಮತ್ತು ಇಂಟರ್ನೆಟ್ ಇದ್ದರೆ ಸಾಕು, ನಿಮಗೆ ಇನ್ಕಮ್ ಬರುತ್ತೆ. ಸೊ ಈ ಥರ ಏನಾದರೂ ನಿಮಗೆ ಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದು ನಿಮಗೋಸ್ಕರನೇ ಮಾಡಿರೋಂಥ ವಿಡಿಯೋ. ಹೌದು, ನಾನಿವತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಫುಲ್ ಡೀಟೇಲ್ಸ್ ತುಂಬ ಸಿಂಪಲ್ಲಾಗಿ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ನಿಮಗೆ ಪೂರ್ತಿ ಡೀಟೇಲ್ಸ್ ಇದೊಂದೇ ವಿಡಿಯೋದಲ್ಲಿ ಸಿಗುತ್ತೆ. ಓಕೆನಾ? ಮೊದಲಿಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದರೆ ನೀವು ಬೇರೆಯವರ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತೀರಾ, ಅದಕ್ಕೆ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ನ ಬಳಸ್ಕೊಂಡು ಬೇರೆ ಯಾರಾದರೂ ಆ ಪ್ರಾಡಕ್ಟ್ನ ಬೈ ಮಾಡಿದಾಗ ನಿಮಗೆ ಕಮಿಷನ್ ಸಿಗುತ್ತೆ. ಸೊ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್. ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಅಂದರೆ, ಫಸ್ಟು ನೀವೇನಿದ್ದೀರಾ, ನೀವು ಅಫಿಲಿಯೇಟ್ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೆ, ಯಾವುದ್ಯಾವುದು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಆ ಪ್ಲ್ಯಾಟ್ಫಾರ್ಮಲ್ಲಿ ಲಾಗಿನ್ ಆಗ್ತೀರಾ, ಜಾಯಿನ್ ಆಗ್ತೀರಾ. ನೆಕ್ಸ್ಟು ಜಾಯಿನ್ ಆದಮೇಲೆ ಅಲ್ಲಿಂದ ನಿಮಗೆ ಯುನಿಕ್ ಆಗಿರೋ ಅಂಥ ಅಫಿಲಿಯೇಟ್ ಲಿಂಕ್ ಸಿಗುತ್ತೆ. ಆ ಲಿಂಕ್ನ ನೀವೇನು ಮಾಡ್ತೀರಾ, ನೀವು ಯಾವ್ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ವಾಟ್ಸಪ್ಪು, ವೆಬ್ಸೈಟು, ಇಲ್ಲೆಲ್ಲನೂ ಕೂಡ ಶೇರ್ ಮಾಡ್ತೀರಾ. ಸೊ ಆ ಲಿಂಕ್ನ ಬಳಸ್ಕೊಂಡು ಪರ್ಚೇಸ್ ಮಾಡ್ತಾರೆ. ಆ ಪ್ರಾಡಕ್ಟ್ನ ಯಾರಾದರೂ ಬೈ ಮಾಡಿದಾಗ ಆ ಪ್ರಾಡಕ್ಟಿಗೆ ಇಷ್ಟು ಕಮಿಷನ್ ಅಂತ ಇರುತ್ತೆ. ಆ ಕಮಿಷನ್ನು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಸೊ ಈ ರೀತಿಯಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೆಲಸ ಮಾಡೋವಂಥದ್ದು. ನೆಕ್ಸ್ಟ್ ಏನು ಅಂತಂದರೆ, ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ದೆ ಅಲ್ವಾ, ಯಾವ್ಯಾವುದು ಪ್ಲ್ಯಾಟ್ಫಾರ್ಮು ಎಲ್ಲೆಲ್ಲಿ ನಾವು ಕೆಲಸ ಮಾಡ್ಬೋದು ಅಂತ ಅಂದರೆ, ಫಸ್ಟು ಫ್ಲಿಪ್ಕಾರ್ಟು, ಅಮೆಝಾನು ಮತ್ತು ಮೀಶೋ. ಇವು ಮೂರು ಏನಿದ್ದಾವೆ ಇವು ಬಿಗಿನರ್ಸ್ಗಂತೂ ತುಂಬಾ ಚೆನ್ನಾಗಿರುವಂತಹ ಒಂದು ಪ್ಲ್ಯಾಟ್ಫಾರ್ಮ್ಸ್ ಆಗಿರುತ್ತೆ. ಇದರಲ್ಲಿ ಕಮಿಷನ್ನು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ, ಬಟ್ ಬಿಗಿನರ್ಸ್ಗೆ ಇದೇ ಬೆಸ್ಟು. ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಓಕೆನಾ? ಇದಕ್ಕೆ ಇಷ್ಟೇ ಫಾಲೋವರ್ಸ್ ಇರಬೇಕು, ಸಬ್ಸ್ಕ್ರೈಬರ್ಸ್ ಇರಬೇಕು, ಈ ರೀತಿಯಾಗಿ ಏನೂ ಕೂಡ ಇಲ್ಲ. ನೀವು ಯೂಟ್ಯೂಬ್ ಚಾನಲ್ ಅಥವಾ ಯಾವುದಾದ್ರೂ ಇನ್ಸ್ಟಾಗ್ರಾಮಲ್ಲಿ ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದ್ರೂ ಕೂಡ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ನೀವು ನೋಡಿರ್ತೀರ ತುಂಬಾ ಜನ, ನಾನು ಮೀಶೋದಲ್ಲಿ ಈ ಒಂದು ಕ್ಲಾತ್ನ ತರಿಸ್ಕೊಂಡೆ, ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡೆ, ಇದು ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತ ಎಲ್ಲ ವೀಡಿಯೋಸ್ನ ಮಾಡಾಕ್ತಿರ್ತಾರೆ. ನಮಗೆ ಗೊತ್ತಿರೋದಿಲ್ಲ, ಅವ್ರು ಏನು ಸುಮ್ಮನೆ ಒಂದು ಕಂಟೆಂಟ್ಗೋಸ್ಕರ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿರ್ತೀವಿ. ನೋ, ಅವರಿಗೆ ಕಮಿಷನ್ ಸಿಗುತ್ತೆ, ಅದಕ್ಕೋಸ್ಕರ ಆ ಪ್ರಾಡಕ್ಟ್ನ ಆ ರೀತಿಯಾಗಿ ಪ್ರಮೋಟ್ ಮಾಡುವಂಥದ್ದು. ಓಕೆನಾ? ಸೊ ಇದೆಲ್ಲ ಫ್ಲಿಪ್ಕಾರ್ಟು, ಅಮೆಝಾನ್ ಮತ್ತು ಮೀಶೋ ಇದನ್ನೆಲ್ಲನೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಹೈ ಕಮಿಷನ್ ಇರೋವಂಥ ಪ್ಲ್ಯಾಟ್ಫಾರ್ಮ್ಗಳು ಇರ್ತವೆ. ಯಾವುದ್ಯಾವುದು ಅಂತ ಅಂದರೆ ಡಿಜಿಸ್ಟೋರ್ 24, ಹಾಗೆ ಕ್ಲಿಕ್ ಬ್ಯಾಂಕ್, ಈ ಥರ ಇದೆ. ಅದು ಬೇಡ, ನಮಗೀಗ ಇವು ಮೂರು ಸಾಕು. ನೀವು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ಇವು ಮೂರನ್ನ, ಬಿಗಿನರ್ಸ್ ಆಗಿದ್ದರೆ ಇವು ಮೂರನ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಇದೆ ಅಂತಂದರೆ, ಅಷ್ಟು ದೊಡ್ಡದಾಗಿ ಅದು ಓದಿರಬೇಕು ಇದು ಓದಿರಬೇಕು ಏನೂ ಇಲ್ಲ. ಎಲಿಜಿಬಿಲಿಟಿ ಬಂದುಬಿಟ್ಟು ನಿಮಗೆ 18 ಇಯರ್ಸ್ ಪ್ಲಸ್ ಆಗಿರಬೇಕು. ಕೆಲವೊಂದರಲ್ಲಿ 16+ ಇದ್ರೂ ಕೂಡ ಹಲೋ ಮಾಡ್ತಾರೆ. ಹಾಗೆ ಒಂದು ಪಾನ್ ಕಾರ್ಡ್ ಬೇಕು, ಬ್ಯಾಂಕ್ ಡೀಟೇಲ್ಸ್ನ ಕೇಳ್ತಾರೆ, ಯಾಕೆಂದರೆ ಆ ಕಮಿಷನ್ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ, ಹಾಗಾಗಿ ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಮಾರ್ಟ್ಫೋನ್, ಅದಕ್ಕೆ ಒಳ್ಳೆ ಇಂಟರ್ನೆಟ್, ಇಷ್ಟಿದ್ರೆ ಸಾಕು, ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ನೀವು ಯೂಟ್ಯೂಬಲ್ಲಿ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಯಾವ ರೀತಿಯಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು ಅಂತಂದರೆ, ನೀವು ಪ್ರಾಡಕ್ಟ್ ರಿವ್ಯೂನ ಕೊಡ್ಬೋದು. ಅಂದರೆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಬಿಟ್ಟು ಆ ಪ್ರಾಡಕ್ಟ್ ಹೇಗಿದೆ ಏನು ಅಂತ ಜೆನ್ಯೂನ್ ರಿವ್ಯೂನ ಕೊಡೋದು. ಅದನ್ನು ನೋಡಿಬಿಟ್ಟು ಪರ್ಚೇಸ್ ಮಾಡ್ತಾರೆ ಜನ. ನೆಕ್ಸ್ಟು ಕಂಪ್ಯಾರಿಷನ್ ವಿಡಿಯೋ, ಅಂದರೆ ಈಗ ಮೀಶೋಯಿಂದ ಒಂದು ತರಿಸ್ಕೊಳೋದು, ಫ್ಲಿಪ್ಕಾರ್ಟಿಂದ ಒಂದು, ಅವೆರಡನ್ನೂ ಕಂಪೇರ್ ಮಾಡೋವಂಥದ್ದು. ಆ ಥರ ಕಂಪ್ಯಾರಿಷನ್ ವಿಡಿಯೋ ಕೂಡ ನೀವು ಮಾಡ್ಬೋದು.
ಸೊ ನೀವು ವಿಡಿಯೋ ಮಾಡಿದ್ದಾದಮೇಲೆ ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕಾಗುತ್ತೆ, ಮತ್ತು ವಿಡಿಯೋ ಮಾಡಬೇಕಾದ್ರೆ ಹೇಳಬೇಕಾಗತ್ತೆ ಈ ಥರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ಪ್ರಾಡಕ್ಟ್ನ ಬೈ ಮಾಡಿ ಅಂತ. ಸೊ ನೀವು ಯೂಟ್ಯೂಬ್ ಇಲ್ಲದೇನು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದಾ ಅಂತ ಅಂದರೆ ಹೌದು ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ಬೋದು, ಬಯೋದಲ್ಲಿ ಹಾಕ್ಬೋದು, ಅಥವಾ ರೀಲ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೋದು. ಹಾಗೆಯೇ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಂದರೆ ತುಂಬ ಫ್ರೆಂಡ್ ಸರ್ಕಲ್ ಎಲ್ಲ ಇದ್ದಾಗ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿಬೋದು. ಹಾಗೆ ವಾಟ್ಸಪ್ ಸ್ಟೇಟಸಲ್ಲಿ ಹಾಕುವಂಥದ್ದು, ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿಬಿಟ್ಟು ನೀವು ಪ್ರಮೋಟ್ ಮಾಡ್ಬೋದು. ಓಕೆನಾ. ಸೊ ನಮಗೆ ಇದನ್ನು ಬೈ ಮಾಡೋದಕ್ಕೆ ಅಮೌಂಟ್ ಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾ ಅಂತ ಅಂದರೆ ನಿಮಗೆ ಇಷ್ಟ ಇದ್ದರೆ ತೊಗೊಂಡ್ಬಿಟ್ಟು ರಿವ್ಯೂ ಮಾಡ್ಬೋದು. ಇಲ್ಲ ಅಂತ ಅಂದರೆ ಆ ಫೋಟೋಸ್ನೇನಿರುತ್ತೆ ಅದನ್ನು ಹಾಕ್ಬಿಟ್ಟು ನೀವು ಪ್ರಮೋಟ್ ಮಾಡ್ಬೋದು. ಓಕೆನಾ. ಆ ಥರ ಮಾಡೋದ್ರಿಂದ ನಿಮಗೆ ಇನ್ವೆಸ್ಟ್ಮೆಂಟ್ ಬೇಕಾಗೇ ಇಲ್ಲ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಮತ್ತು ಬಿಗಿನರ್ಸು ಕೆಲವೊಂದು ಮಿಸ್ಟೇಕ್ ಮಾಡ್ತಾರೆ. ಈಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಾಗ ಕೆಲವೊಂದಷ್ಟು ಮಿಸ್ಟೇಕ್ ಮಾಡ್ತಾರೆ. ಏನಂದರೆ ಬರೋ ಅಂಥ ಎಲ್ಲ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡೋದು. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ಟ್ರಸ್ಟ್ ವರ್ತಿ ಇರೋದಿಲ್ಲ ಅದು. ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಜೆನ್ಯೂನ್ ರಿವ್ಯೂನ ಕೊಡಬೇಕಾಗತ್ತೆ. ಫೇಕ್ ವೀಡಿಯೋಸ್ನ ಮಾಡೋದನ್ನು ಅವಾಯ್ಡ್ ಮಾಡಿ ಅರ್ನಿಂಗ್ಸಿಗೋಸ್ಕರ ತುಂಬ ಜಾಸ್ತಿ ಪ್ರಾಡಕ್ಟ್ಗಳನ್ನೆಲ್ಲ ಪ್ರಮೋಟ್ ಮಾಡೋದನ್ನು ಫಸ್ಟು ನಿಲ್ಲಿಸಬೇಕಾಗುತ್ತೆ. ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಸಕ್ಸಸ್ ಬೇಕು ಅಂತ ಅಂದರೆ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಟ್ರಸ್ಟ್ನ ಬಿಲ್ಡ್ ಮಾಡಬೇಕು. ಅಂದರೆ ನಂಬಿಕೆ ಬರಬೇಕು. ಇವರು ಹೇಳೋವಂಥ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಆ ಥರ ಬಿಲ್ಡ್ ಮಾಡಬೇಕು, ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ಕೊಬೇಕು. ನೆಕ್ಸ್ಟ್ ಬಂದುಬಿಟ್ಟು ಜೆನ್ಯೂನ್ ರಿವ್ಯೂನ ಕೊಡಬೇಕು, ಆನೆಸ್ಟ್ ಆಗಿರಬೇಕು. ಅದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತಂದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ, ಈ ರೀತಿಯೇ ಹೇಳ್ಬೇಕಾಗತ್ತೆ. ಸೊ ನಿಮಗೆ ಕಮಿಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿಲ್ದಿರೋ ಪ್ರಾಡಕ್ಟ್ನ ಚೆನ್ನಾಗಿದೆ ಅಂತ ಹೇಳಿದಾಗ ಒಂದು ಸರಿ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟು ನಿಮ್ಮ ವಿಡಿಯೋ ನೋಡಿ ಬೇರೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಜೆನ್ಯೂನಾಗಿ ನೀವು ರಿವ್ಯೂಸ್ನ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಅಫಿಲಿಯೇಟ್ ಪ್ಲ್ಯಾಟ್ಫಾರ್ಮ್ಸ್ ಏನಿದ್ದಾವೆ, ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್, ಇದಕ್ಕೆಲ್ಲ ಯಾವ ಥರ ಲಾಗಿನ್ ಆಗೋದು, ರಿಜಿಸ್ಟರ್ ಆಗೋದು, ಯಾವ ರೀತಿ ಸ್ಟಾರ್ಟ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಿಲ್ಲ. ನೆಕ್ಸ್ಟು ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸ್ಕ್ರೀನ್ನ ಶೇರ್ ಮಾಡಿಬಿಟ್ಟು ಯಾವ ಥರ ನೀವು ಲಾಗಿನ್ ಆಗಬೇಕು ಏನು ಅಂತ ನಾನು ಮೀಶೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನೀವು ಬೇಕಿದ್ದರೆ ಆ ಥರ ಲಾಗಿನ್ ಆಗಿಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಮಾನಿಟೈಸೇಷನ್ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಳ್ದೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋವಂಥ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಒಳ್ಳೆ ಕಮಿಷನ್ ಸಿಗುತ್ತೆ. ಇದರಲ್ಲಿ 50,000 ಲಕ್ಷಗಟ್ಟಲೆ ದುಡಿಯೋರು ಕೂಡ ಇದ್ದಾರೆ. ಸೊ ನೀವು ಎಷ್ಟು ರೀಚ್ ಮಾಡಿಸ್ತೀರಾ ಆ ಪ್ರಾಡಕ್ಟು ಅದ್ರ ಮೇಲೆ ನಿಮ್ಮ ಒಂದು ಇನ್ಕಮ್ಮು ಡಿಪೆಂಡ್ ಆಗುತ್ತೆ. ಓಕೆನಾ. ಈ ರೀತಿಯಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ವರ್ಕ್ ಆಗೋ ಅಂಥದ್ದು. ಸೊ ಐ ಹೋಪ್ ಪ್ರತಿ ಡೀಟೇಲ್ಸ್ನೂ ಕೂಡ ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ, ಎಲ್ಲನೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ರಿಜಿಸ್ಟರ್ ಆಗೋದು ಮತ್ತು ಆ ಕಮಿಷನ್ ಯಾವುದಕ್ಕೆ ಎಷ್ಟೆಷ್ಟು ಕಮಿಷನ್ ಸಿಗುತ್ತೆ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಅದು ಯಾವ ಥರ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋನೂ ಕೂಡ ಕಂಪ್ಲೀಟಾಗಿ ನೋಡಿ. ಸೊ ಇದನ್ನು ಒಂದು ಸೀರೀಸ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಫಿಲಿಯೇಟ್ ಮಾರ್ಕೆಟಿಂಗು, ಕೊಲಾಬ್ರೇಷನ್ ಅದೆಲ್ಲನೂ ಕೂಡ ಮಿಸ್ ಮಾಡದೆ ಎಲ್ಲನೂ ಕೂಡ ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.